ಧರ್ಮಸ್ಥಳದ ತಲೆಬುರುಡೆಯ ರಹಸ್ಯವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಅರ್ಥಾತ್ ಆಪರೇಷನ್ ಅಸ್ಥಿ ಪಂಜರ ಮತ್ತಷ್ಟು ಜಾಗಗಳನ್ನು ಗುರುತು ಮಾಡುವುದಕ್ಕೆ ದೂರುದಾರ ಮುಂದಾಗ್ತಿದ್ದಾನೆ. ನಿಗೂಢ ವ್ಯಕ್ತಿಗೆ ಧರ್ಮಸ್ಥಳ ಪೊಲೀಸರಿಂದ ಬಿಗಿ ಭದ್ರತೆಯ ಮಧ್ಯೆ 15ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ. ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಈಗ ಪೊಲೀಸರಿಂದ ಭದ್ರತೆಯನ್ನ ಅರೇಂಜ್ ಮಾಡಲಾಗಿದೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ನಿಗೂಢ ವ್ಯಕ್ತಿಯಿಂದ 15ನೇ ಸ್ಥಳವನ್ನು ಗುರುತಿಸುವಂತಹ ಕೆಲಸ ಆಗಿದೆ. ಈ 15ನೇ ಪಾಯಿಂಟ್ನಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಆಗುತ್ತೆ. ಭೂಮಿಯನ್ನು ಅಗೆದು ಬಗೆದು ಆತ ಹೇಳಿದ ರೀತಿಯಲ್ಲೇನಾದರೂ ಅಸ್ಥಿ ಪಂಜರ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮೊದಲು 13 ಜಾಗಗಳನ್ನು ಗುರುತಿಸಲಾಗಿತ್ತು. ಅದಾದ ಮೇಲೆ ಎಕ್ಸ್ಟ್ರಾ ಒಂದು ಜಾಗ ಅದಕ್ಕೆ ಆ್ಯಡ್ ಆಗಿತ್ತು. 13ನೇ ಜಾಗ ಇವತ್ತಿಗೂ ಕೂಡ ಉತ್ಖನನ ಕಾರ್ಯ ನಡೆಸಿಲ್ಲ. ಇವತ್ತು ಮತ್ತೊಂದು ಜಾಗ ಪಾಯಿಂಟ್ ನಂಬರ್ 15 ಅಂಥೇಳಿ ಅದನ್ನು ಗುರುತಿಸಲಾಗಿದೆ. ದಟ್ಟ ಕಾಡಿನ ಮಧ್ಯೆ ಈ ಜಾಗವನ್ನು ಅನಾಮಿಕ ವ್ಯಕ್ತಿ ದೂರುದಾರ ಗುರುತಿಸಿದ್ದಾನೆ. ಈ ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿಯೇ ಈಗ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಇವತ್ತಾದರೂ ಕೂಡ ಸಾಕ್ಷ್ಯಗಳು ಸಿಗುತ್ತಾ ಅಂಥೇಳಿ ಕಾಯ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ಈತ ಮಾಡಿದಂತಹ ಆರೋಪಕ್ಕೆ, ಈತ ಕೊಟ್ಟಂತಹ ದೂರಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸಾಕ್ಷ್ಯಗಳಾಗಲಿ ಅತಿ ದೊಡ್ಡ ಕುರುಹುಗಳಾಗಲಿ ಸಿಕ್ಕಿಲ್ಲ. ಬಟ್ 13 ಜಾಗ ಮಾತ್ರ ನಾವು ಉತ್ಖನನ ಮಾಡೋದು ಅಂಥೇಳಿ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ರು. ಬಟ್ ಈಗ 15ನೇ ಪಾಯಿಂಟನ್ನು ಗುರುತಿಸಿ ಉತ್ಖನನದ ಕಾರ್ಯವನ್ನು ಮಾಡಾಗ್ತಾ ಇರುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಮತ್ತಷ್ಟು ಜಾಗಗಳನ್ನು ಗುರುತಿಸಿ ಅಗೆದು ಬಗೆದು ಅಸ್ಥಿ ಪಂಜರವನ್ನು ಹುಡುಕುವಂತಹ ಕೆಲಸ ಆಗುತ್ತಾ ಅಂಥೇಳಿ ಸಹಜ ಪ್ರಶ್ನೆಯೊಂದು ಮುನ್ನೆಲೆಗೆ ಬರ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಾಸ್ಕ್ ಮ್ಯಾನನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಕಡಿದಾದ ದಾರಿಯಲ್ಲಿ ಸಿಬ್ಬಂದಿಗಳನ್ನು ಈಗ ಭೂಮಿಯನ್ನು ಅಗೆಯುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪೊಲೀಸರ ಸರ್ಪಗಾವಲು ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಇದೇ ಅನಾಮಧೇಯ ವ್ಯಕ್ತಿ ನನಗೆ ಗನ್ ಮ್ಯಾನ್ ಬೇಕು, ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದ. ಜೊತೆಗೆ ವಕೀಲರ ಮೂಲಕ ನಾನು ಮತ್ತಷ್ಟು ಜಾಗಗಳನ್ನು ದೂರುದಾರನ ಪ್ರಕರಣದ ನಂತರ ಸುಮಾರು 15 ದಿವಸಗಳ ಕಾಲ ಈ ಕಾರ್ಯಾಚರಣೆ ಮುಂದುವರೆದಿದೆ. 3 ದಿವಸಗಳ ಕಾಲ ವಿಚಾರಣೆ ಮತ್ತು ಮಹಜರು ಪ್ರಕ್ರಿಯೆ ನಡೆದಿತ್ತು. ಇವತ್ತು ಪಾಯಿಂಟ್ ನಂಬರ್ 15ಕ್ಕೆ ಮುಸುಕುದಾರಿಯನ್ನು ಕರ್ಕೊಂಡು ಬರ್ತಾ ಇರುವಂಥದ್ದು. ಇದು ರಸ್ತೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆ. ಕಲ್ಲೇರಿ ಅನ್ನೋ ಜಾಗದಲ್ಲಿ ಮುಸುಕುದಾರಿಯ ವಿಚಾರಣೆ ಆಗ್ತದೆ ಅನ್ನುವಂಥದ್ದು ಮತ್ತು ಅಲ್ಲಿ ಏನಾದರೂ ಒಂದು ಭಾಗದಲ್ಲಿ ಡಿಗ್ಗಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿತ್ತು. ಆದರೆ ಕಲ್ಲೇರಿಯನ್ನು ದಾಟಿ 2 ಕಿಲೋಮೀಟರ್ ದಾಟಿ ಆತನನ್ನ ಕರ್ಕೊಂಡು ಬಂದಿರುವಂಥದ್ದು ಈ ಸ್ಪಾಟ್ಗೆ, ಬೋಳಿಯಾರು ಸಮೀಪದ ಗೋಂಕ್ರತಾರ್ ಅನ್ನುವಂಥ ಪ್ರದೇಶಕ್ಕೆ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಕಲ್ಲೇರಿ ಅನ್ನೋ ಒಂದು ಸ್ಪಾಟ್ ಆಗಿತ್ತು, ಅದು ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಬೋಳಿಯಾರ್ ಸಮೀಪದ ಗೋಂಕ್ರತಾರ್ ಎಂಬಲ್ಲಿ ಈ ಥರದ ಒಂದು ಡಿಗ್ಗಿಂಗ್ ಕಾರ್ಯಾಚರಣೆಗೆ ಮತ್ತು ಮಹಾಜರ್ ಪ್ರಕ್ರಿಯೆಗೆ ಕರ್ಕೊಂಡು ಹೋಗಿರುವಂಥದ್ದು ನಾವು ನೋಡ್ಬೋದು. ಸ್ಥಳಗಳಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಮತ್ತು ಗೋಂಕ್ರತಾರ್ಗೆ ಹೋಗುವಂತಹ ರಸ್ತೆಗೆ ಸಂಪೂರ್ಣವಾಗಿ ಟೇಪ್ ಕಟ್ಟಿ ಇಲ್ಲಿಯವರೆಗೆ ಮಾತ್ರ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮಗಳಿಗೆ ಪ್ರವೇಶ ಅನ್ನುವಂಥದ್ದನ್ನು ತೋರಿಸಿರುವಂಥದ್ದು. ಈಗಾಗಲೇ ಈ ಭಾಗಕ್ಕೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿರುವಂಥದ್ದು. ಅದಕ್ಕೆ ಬೇಕಾದಾಗಿ ಒಂದು ಆರಂಭದಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ, ಸ್ಥಳವನ್ನು ಗುರುತಿಸಬೇಕಾಗ್ತದೆ. ಎಷ್ಟು ಸ್ಥಳಗಳನ್ನು ಗುರುತಿಸ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ನಮಗೆ ಮಾಹಿತಿ ನಾವು ನೋಡ್ಬೋದು. ರಸ್ತೆಗಳಲ್ಲಿ ಈ ರಸ್ತೆಯಿಂದ ಸಾಗಿ ಎಡಕ್ಕೆ ಮತ್ತು ಬಲಕ್ಕೆ ಆತ ಬೇರೆ ಬೇರೆ ಜಾಗಗಳನ್ನು ತೋರಿಸಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿಂದ ಯಾರಿಗೂ ಕೂಡ ಮೀಡಿಯಾಕ್ಕೆ ಮತ್ತು ಸಾರ್ವಜನಿಕರಿಗೆ ಹೋಗುವಂತಹ ಅವಕಾಶಗಳು ಇಲ್ಲ ಅನ್ನುವಂಥದ್ದು. ಈ ಗೋಂಕ್ರತಾರ್ ಅನ್ನುವಂಥ ಪ್ರದೇಶವನ್ನು ಹೇಗಿದೆ ಅಂತೇಳಿ ನಾವು ತೋರಿಸ್ತೇವೆ. ಮುಂದೆ ಸಾಗಿದ್ರೆ ಈ ರಸ್ತೆಯಲ್ಲಿ ಮುಂದೆ ಸಾಗಿದ್ರೆ ಸುಬ್ರಹ್ಮಣ್ಯ ಹೋಗುವಂಥ ರಸ್ತೆ ಇದು. ಬೋಳಿಯಾರ್ ಅನ್ನುವಂಥ ಪ್ರದೇಶ, ಅದಕ್ಕೂ ಮತ್ತು ಕಲ್ಲೇರಿಗೂ ಮಧ್ಯ ಇರುವಂತಹ ಗೋಂಕ್ರತಾರ್ ಅನ್ನುವಲ್ಲಿ ಈ ಥರದ ಒಂದು ಮಹಾಜರು ಪ್ರಕ್ರಿಯೆಗೆ ಆತನನ್ನು ಕರ್ಕೊಂಡು ಬಂದಿರುವಂಥದ್ದು. ಆ ಮಹಾಜರು ಪ್ರಕ್ರಿಯೆಯ ಜೊತೆಗೆ ಆತ ಯಾವುದಾದ್ರೂ ನಿಗದಿತವಾದ ಜಾಗವನ್ನು ತೋರಿಸಿದ್ರೆ ಅಲ್ಲೇ ಆ ಸಮಾಧಿ ಇದೆ ಅನ್ನುವಂತಹ ಜಾಗದಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಇದು ಕೇವಲ ಮಹಾಜರು ಮಾತ್ರ ಅಲ್ಲ, ಎಲ್ಲ ಪರಿಕರಗಳನ್ನು, ಒಂದು ಡಿಗ್ಗಿಂಗ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಈಗಾಗಲೇ ತಂದಿರೋದು. ಹಾಗಾಗಿ ಮಹಾಜರು ನಡೀತದೆ, ಅಲ್ಲೇ ಡಿಗ್ಗಿಂಗ್ ಕಾರ್ಯ ನಡೀತದೆ. ಈ ಹಿಂದೆ 14ನೇ ಪಾಯಿಂಟ್ನಲ್ಲಿ ಏನಾಗಿತ್ತು ಅಂದರೆ 10 ಮತ್ತು 11ರ ನಡುವೆ ಬೆಟ್ಟದ ಮೇಲೆ ಏನೊಂದು ಪ್ರೊಸೀಜರ್ ನಡೆದಿತ್ತು, ಅದೇ ಪ್ರೊಸೀಜರ್ನ ಮಾದರಿಯಲ್ಲಿ ಕಂಡು ಬರ್ತಾ ಇದೆ. ಮಹಜರು ಮತ್ತು ಆತ ಏನಾದರೂ ಇದೇ ಸ್ಥಳ ಅಂತ ಹೇಳಿ ತೋರಿಸಿದ್ರೆ ಅಲ್ಲಿ ಡಿಗ್ಗಿಂಗ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್,
ಪಬ್ಲಿಕ್ ಟಿವಿ ಮಂಗಳೂರು. ಈ ಮೂಲಕ ಅಸ್ಥಿ ಪಂಜರಕ್ಕಾಗಿ ನಡೀತಾ ಇದ್ದಂತಹ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಬಿಗಿ ಭದ್ರತೆಯ ಮಧ್ಯೆ 18ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ಕಾರ್ಯವನ್ನು SIT ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ SIT ಧರ್ಮಸ್ಥಳದ ಪ್ರಕರಣದಲ್ಲಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಈಗ ಮತ್ತೊಂದು ಹಂತವನ್ನು ತಲುಪಿದಂತಾಗಿದೆ. ಮೊದಲು 13, ಅದಾದ ಮೇಲೆ ಈ ಸಂಖ್ಯೆ 14ಕ್ಕೆ ಏರಿಕೆಯಾಗಿತ್ತು, ಈಗ 15 ತಲುಪಿದೆ.